ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅತ್ಯಂತ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿರೋವಂಥ ವೆಜಿಟೇಬಲ್ ಪಲಾವ್ ರೆಸಿಪಿ. ಕುಕ್ಕರಲ್ಲೇ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಕುಕ್ಕರ್ನ ಇಟ್ಕೊಂಡಿದ್ದೀನಿ. 2ರಿಂದ 3 ಚಮಚದಷ್ಟು ಎಣ್ಣೆಗೆ ಬದಲಾಗಿ ತುಪ್ಪ ಕೂಡ ಉಪಯೋಗ ಮಾಡ್ಬೋದು. ಪಲಾವ್ ಎಲೆ ಸುಮಾರು ಒಂದು 3ರಿಂದ 4 ಲವಂಗ ಮತ್ತು ಏಲಕ್ಕಿ. ಪಲಾವ್ ಎಲೆನ ಸುಮಾರು ಒಂದು 20ರಿಂದ 30 ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು. ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ. ಈಗ ಈರುಳ್ಳಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ತೀರಾನೇ ಕಪ್ಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈರುಳ್ಳಿಲಿರೋ ಹಸಿ ವಾಸನೆ ಹೋದರೆ ಸಾಕು. ಈರುಳ್ಳಿ ಬೇಯಿಸ್ಟ್ರಲ್ಲಿ ಇದಕ್ಕೆ ಮಸಾಲಾನ ಸ್ವಲ್ಪ ರುಬ್ಬಾಕ್ತಾ ಇದ್ದೀನಿ. ಅದನ್ನು ರುಬ್ಕೊಳ್ಳೋಣ. ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು 2 ಅರ್ಧ ಹಿಡಿಯಷ್ಟಿದೆ. ಇದು ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿರು ಮೆಣಸಿನ್ಕಾಯಿ. ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು ತೆಂಗಿನ ತುರಿ, ಸ್ವಲ್ಪ ನೀರು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಈರುಳ್ಳಿ ಕೂಡ ಬೆಂದಿದೆ, ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ತರಕಾರಿ ಕ್ಯಾರೆಟು ಮತ್ತು ಬೀನ್ಸು, ಹುರುಳಿಕಾಯಿ ಮತ್ತು ಕ್ಯಾರೆಟು. ಇಷ್ಟ ಇದ್ದರೆ ಹಸಿ ಬಟಾಣಿ ಅಥವಾ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಹಾಕೋಬೋದು. ನೋಲ್ಕುಲನ್ನು ಕೂಡ ಹಾಕೋಬೋದು. ಟೊಮೆಟೊ 1, ರುಬ್ಕೊಂಡಿದ್ನಲ್ಲ ಮಸಾಲ ಅದು. ಚೆನ್ನಾಗಿ ಕಲಿಸ್ಕೊಂಡು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಎಣ್ಣೆ ಬಿಡಬೇಕು ಈಗ ಮಸಾಲೆಯಲ್ಲಿ, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಮಧ್ಯದಲ್ಲೊಮ್ಮೆ ಚೆನ್ನಾಗಿ ಕಲಸಿ. ಸುಮಾರು ಒಂದು 5 ನಿಮಿಷ ಆದಮೇಲೆ ಗ್ರೇವಿಯಲ್ಲಿ ಎಣ್ಣೆ ಬಿಟ್ಟಿದೆ. ಇದು ತೊಳೆದಿಟ್ಕೊಂಡಿರೋ ಅಕ್ಕಿ, ಸುಮಾರು ಒಂದು 1/4 kg ಅಕ್ಕಿನ ಉಪಯೋಗ ಮಾಡ್ತಾಯಿದ್ದೀನಿ. ಅಕ್ಕಿನ ಮೊದಲು ಚೆನ್ನಾಗಿ ಒಂದು 3ರಿಂದ 4 ಸಲ ತೊಳಿಬೇಕು. ತೊಳೆದ್ಮೇಲೆ ನೀರನ್ನ ಸಂಪೂರ್ಣವಾಗಿ ತೆಗೆದ್ಬಿಟ್ಟಿದ್ದೀನಿ. ಈ ರೀತಿಯ ಒಗ್ಗರಣೆಗೆ ಹಾಕ್ಕೊಂಡು 2ರಿಂದ 3 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. 2 ಗ್ಲಾಸಷ್ಟು ನೀರು, 1 ಗ್ಲಾಸಷ್ಟು ಅಕ್ಕಿನ ಉಪಯೋಗ ಮಾಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಸುಮಾರು ಒಂದು 2ರಿಂದ 3 ಸೀಟಿನ ಕೂಗಿಸ್ಕೋಬೇಕು. ಈಗ ರುಚಿಯಾಗಿರೋ ಅಂಥ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ಕಲಿಸ್ಕೋಬೇಕು. ಒಂದು ಸಲ ಹಗೂರ್ವ ಕಲಿಸ್ಕೋಬೇಕು. ಅನ್ನ ಬೆಂದಮೇಲೆ ಮೆತ್ತಗಾಗಿರುತ್ತೆ. ಜೋರಾಗಿ ಕಲ್ಸಕ್ಕೆ ಹೋದರೆ ಅನ್ನ ಎಲ್ಲ ಮುರಿದೋಗುತ್ತೆ, ತಿನ್ನೋವಾಗ ಚೆನ್ನಾಗಿರಲ್ಲ. ಆ ರೀತಿಯಾಗಿ ಮಾಡಿಕೊಂಡ್ರೆ ಟ್ರೈ ಮಾಡಿ ನೋಡಿ ಒಮ್ಮೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.